ಸರ್ವೋದಯ ಶಾಂತಿ ಸೇನೆ ಟ್ರಸ್ಟ್ ಹಾಗೂ ಭಾರತೀಯ ಮಹಿಳಾ ಮತ್ತು ಮಕ್ಕಳ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಲಕ್ಕೆರೆ ಎಂಇಐ ಕಾಲನಿ ಬಸ್ ಸ್ಟಾಪ್ ಹತ್ತಿರ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಟ್ರಸ್ಟ್ನ ಅಧ್ಯಕ್ಷರಾದ ಅನಿತಾ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಅಧ್ಯಕ್ಷರಾದ ಚಳುವಳಿ ರಾಜಣ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ವೋದಯ ಶಾಂತಿ ಸೇನೆ ವತಿಯಿಂದನ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದೇನು ಇವ್ರಿಗೇನು ಹೊಸ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ ಸುದೀರ್ಘ 2-3 ದಶಕಗಳ ಕಾಲದಿಂದಲೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅನೇಕ ಜನಪರ ಚಳವಳಿಗಳು, ಜೀವಪರ ಚಳವಳಿಗಳು, ಮಾನವೀಯ ಚಳವಳಿಗಳು, ಮಹಿಳಾ ಪರವಾದ ಚಳವಳಿಗಳು, ಮಕ್ಕಳ ಪರವಾದ ಚಳವಳಿಗಳು, ಸಾಮಾಜಿಕ ಬದಲಾವಣೆ ಮತ್ತು ಪರಿವರ್ತನೆ ಚಳವಳಿಗಳಲ್ಲಿ ನಿರಂತರವಾಗಿ ಭಾಗವಹಿಸಿದಂಥವ್ರು. ಅಂಥವರು ಮುಂದುವರೆದ ಭಾಗವಾಗಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇವತ್ತಿಗಾಗಲೇ ಸುಮಾರು 15-20 ಜನ ಶಿಬಿರಾರ್ಥಿಗಳು ಬಂದುಬಿಟ್ಟು ರಕ್ತದಾನವನ್ನು ಈಗಾಗಲೇ ಮಾಡಿದ್ದಾರೆ. ಇನ್ನೂ ಸಹ 70-80 ಜನಕ್ಕೂ ಹೆಚ್ಚು ಇಲ್ಲಿ ರಕ್ತದಾನವನ್ನು ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಇದೊಂದು ಮೌಲ್ಯವಾದ ಕೆಲಸಗಳನ್ನು ಅನಿತಾ ಕೃಷ್ಣಮೂರ್ತಿ ಮಾಡಿದ್ರು ನಮ್ಮೆಲ್ಲರಿಗೂ ಭಾಳಷ್ಟು ಸಂತೋಷ ಆಗ್ತದೆ. ಚರಿತ್ರೆಯಲ್ಲಿ ನಾವೆಲ್ಲರೂ ಕಾಣ್ಬೋದು, ಇಲ್ಲಿಗಾಗಲೇ ಎಷ್ಟು ಲಕ್ಷ ಕೋಟಿ ಬಿಲಿಯನ್ ಕೋಟಿಗಳು ಗಣಿತದಲ್ಲಿ ಸೊನ್ನೆನೇ ಸಿಗದಿರೋವಷ್ಟು ಜನ ಹುಟ್ಟಿ ಮಣ್ಣಿಗೆ ಸತ್ತೋಗಿದ್ದಾರೆ. ಆದರೆ ಚರಿತ್ರೆಯಲ್ಲಿ ಉಳಿದಿರೋರು ಸಮಾಜಮುಖಿಯಾಗಿ ಮಾನವೀಯವಾಗಿ ಬದುಕಿ ಒಂದು ಗೌರವಯುತವಾಗಿ ಘನತೆಯುತವಾಗಿ ಒಂದು ಸಮಾಜಕ್ಕೆ ಪರಿವರ್ತನೆಯ ಆಶಯಗಳನ್ನು ಬದುಕೊಂಡು ಯಾರು ಬದುಕಿದ್ದಾರೆ ಅವರೆಲ್ಲರೂ ಚರಿತ್ರೆಗಳಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಪುಸ್ತಕಗಳಲ್ಲಿ ಮುಂದಿನ ಪೀಳಿಗೆ ಓದ್ತಾ ಇರ್ತಾರೆ. ಆ ಭಾಗವಾಗಿ ಅನಿತಾ ಕೃಷ್ಣಮೂರ್ತಿಯವರನ್ನು ನಾನು ಹತ್ತಿರದಿಂದ ಕಂಡಿದ್ದೀನಿ. ಅವರ ಸಹ ಎಲ್ಲ ಒಡನಾಡಿಗಳನ್ನು ಸಹ ಭಾಳ ಅಷ್ಟೊಂದು ಆತ್ಮ ಸಂತೋಷದಿಂದ ಇಂಥ ಕಾರ್ಯಕ್ರಮನ, ಆಮೇಲೆ ಇವರೇನು ಅಂಥ ಅನುಕೂಲಸ್ಥರಲ್ಲ, ನಾವೆಲ್ಲರೂ ನಾವು ಕಾಣ್ತೀವಿ. ಬಟ್ ಎಷ್ಟೇ ಅನುಕೂಲ ಇದ್ರೂ ಅವ್ರು ಮಾಡೋ ಕೆಲಸಗಳೇ ಬೇರೆ, ಇವರಿಗಿರೋ ಮನಸ್ಸುಗಳೇ ಬೇರೆ. ಮೊದಲು ಮನಸ್ಸುಗಳು ಬರಬೇಕು. ಮನಸ್ಸುಗಳಿದ್ದರೆ ಸಮಾಜಮುಖಿಯಾದ ಕೆಲಸ ತಂತಾನೇ ನಡ್ಕೊಂಡು ಹೋಗ್ತಿರ್ತವೆ. ನಾವು ಯಾರಿಗಾರ ಒಂದು ಕೆಲಸಗಳು ಮಾಡಬೇಕು, ಒಂದು ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತಂದರೆ ನನ್ನ ಮನೆಯಿಂದ ಊಟ ಕೊಡೋದು ಅವ್ರು ಹೇಳ್ತಾಯಿದ್ರು, ಇವರೆಲ್ಲ ಸಹಕಾರದಿಂದ ಮಾಡ್ತಾಯಿದ್ದೀನಿ. ಅದು ಅವ್ರು ದೊಡ್ಡತನ. ನಾನು ಊಟ ಕೊಡೋದಲ್ದೇ ಅಲ್ಲಿ ಊಟ ಸಿಗುತ್ತೆ ನೋಡಿ ಅಂತಂದು ಹೇಳ್ತಾರಲ್ಲ, ಅದು ಇನ್ನೂ ಸಹ ಭಾಳ ಪರಿಶ್ರಮವಾದ ಕೆಲಸ. ಅಂಥ ಕೆಲಸಗಳು ಮಾಡ್ತಾರೆ. ಇನ್ನೂ ಹೆಚ್ಚೆಚ್ಚು ಕೆಲಸಗಳು ಮಾಡಲಿ. ಎಂದಿನಂತೆ ನಮ್ಮ ಸಹಕಾರ ಮತ್ತು ಬೆಂಬಲ ಪ್ರೀತಿ ಅಗತ್ಯವಾಗಿ ಅವ್ರ ಜೊತೆಲೇ ಇದ್ದೇ ಇರ್ತದೆ ಅಂತಂದು ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ. ಮತ್ತು ಇಂಥ ಒಂದು ಪವಿತ್ರವಾದ ಕೆಲಸ, ರಕ್ತದಾನ ಅಂತ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು ನನ್ನ ಹೆಮ್ಮೆ ಅಂತಂದೇಳಿ ನಾನು ಕೂಡ ಭಾವಿಸ್ತೀನಿ. ಇಲ್ಲ, ಇಲ್ಲಿ ಪಾಪ ತಪ್ಪು ಅವ್ರದ್ದಲ್ಲ. ಈ ದೇಶದ ಪರಿಸ್ಥಿತಿ ಇದ್ದಿದ್ದೇ ಹಂಗೆ. ನಾವು ವೈಜ್ಞಾನಿಕವಾಗಿ ಪ್ರಾರಂಭ ಆಗಿದ್ದೇನೆ 1949 ಈಚೆಗೆ. ಇದು ಬೆಳೀತಿರೋ ಮಗು ಭಾರತ. ಸುದೀರ್ಘ 76 ವರ್ಷದಲ್ಲಿ ಅನೇಕ ಬದಲಾವಣೆ ಆಗಿದೆ, ಜಾಗೃತವಾಗಿದೆ. ಇವತ್ತು ಆ ರಕ್ತದಾನ ಮಾಡೋದಿದ್ದನ್ನು ಅದು ಅಪಾಯ ಅಲ್ಲ, ಆರೋಗ್ಯಕ್ಕೆ ಇನ್ನೊಂದು ಶಕ್ತಿ ಕೊಡ್ತದೆ, ಇನ್ನೊಂದು ಪುಷ್ಟಿನ ಕೊಡ್ತದೆ, ಸೌಂದರ್ಯನ ಹೆಚ್ಚಿಸ್ತದೆ, ಮೈಯಲ್ಲಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ. ಇವೆಲ್ಲವನ್ನೂ ಸಹ ಈಗಾಗಲೇ ಜನಜಾಗೃತಿಯಾಗಿ ಹೆಚ್ಚು ಕಮ್ಮಿ 60-70% ನಮ್ಮ ದೇಶ ಅಭಿವೃದ್ಧಿಯಾಗಿದೆ. ಇನ್ನು ಹೆಚ್ಚೆಚ್ಚು ಇಂಥ ಕಾರ್ಯಕ್ರಮ ನಡೆಯೋದ್ರ ಮುಖಾಂತರ ರಕ್ತದ ಕೊರತೆ ಇಲ್ದಿರೋವಷ್ಟು ನಮಗೆ ಒಂದು ಪ್ರೇರಣೆ ಆಗಿ ಸಂದರ್ಭ ನಡ್ಕೋಬೇಕು. ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡೋದ್ರ ಮುಖಾಂತರ ಇಡೀ ದೇಶ ಮತ್ತು ಜಗತ್ತಕ್ಕೆ ಮಾದರಿಯಾದರು. ಕಣ್ಣುಗಳಿಗೆ ಒಂದು ಪಾಪ ಬರ್ತದೆ, ಇದೇನೇನೋ ಬೇರೆ ಕಟ್ಟುಕತೆಗಳು ಅಥವಾ ಭಯ ಆತಂಕದ ಕಥೆಗಳಿದ್ವು. ಆ ಮಹಾನ್ ಭಾವ ಕೊಟ್ಟಿದ ನಂತರ ಈ ಬದಲಾವಣೆ ಆಯಿತು. ಅನೇಕ ಜನಕ್ಕೆ ನೇತ್ರಗಳು ಮತ್ತೆ ಅವ್ರಿಗೆ ಸಿಕ್ಕಿ ಇವತ್ತು ಪ್ರಪಂಚ ನೋಡುವಂಥ ಭಾಗ್ಯ ಸಿಕ್ತು. ಇದೂ ಸಹ ಭಾಳಷ್ಟು ಬದಲಾವಣೆ ಆಗಿದೆ. ಈಗ ಜನ ಸ್ವಯಂ ಪ್ರೇರಿತವಾಗಿ ಮುಂದೆ ಬರ್ತಾ ಇದ್ದಾರೆ. ಇನ್ನೊಂದಷ್ಟು ಜನಕ್ಕೆ ಈ ಜಾಗೃತಿ ಅಥವಾ ತಪ್ಪು ಗ್ರಹಿಕೆ ತೊಲಗಲಿ ಅನ್ನೋದು ನನ್ನ ಆಸೆ. ಅಜ್ಞಾನ ತೊಲಗಲಿ, ವಿಜ್ಞಾನ ಬೆಳೀಲಿ. ನಮ್ಮ ಕರ್ನಾಟಕ ಸರ್ವೋದಯ ಶಾಂತಿ ಸೇನೆಯಿಂದ ನಾವು ಅನೇಕ ವರ್ಷ ಕಾಲ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಒಂದು 26 ವರ್ಷ ಆಗಿದೆ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸ್ವಲ್ಪ ದಿವಸದಿಂದ ಕಡಿಮೆ ಅದು ಕೆಲಸಗಳ ಕಡಿಮೆ ಇದು ಮಾಡಿದರು. ಈಗ ನಾವು ಎಲ್ಲರೂ ನಮ್ಮ ರಾಜು ಸರ್ ಆಗಲಿ, ಮಂಜುನಾಥ ಸರ್ ಆಗಲಿ, ಮತ್ತು ನಮ್ಮ ಸದಸ್ಯರಾಗಲಿ, ನನ್ನ ಮಗಳಾಗಲಿ, ನಮ್ಮ ಸೊಸೆ ಆಗಲಿ, ಎಲ್ಲರೂ ನಮಗೆ ಇವಾಗ ಸಪೋರ್ಟ್ ಕೊಡೋದು. ಅದಕ್ಕೆ ಈಗ ನಾವು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು
ಈ ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ನೆಕ್ಸ್ಟ್ 20ನೇ ತಾರೀಕಿಗೆ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ 8ನೇ ತಾರೀಕಿಗೆ ನಾವು ಮತ್ತೆ ಕಣ್ಣಿನ ಶಿಬಿರ ಮಾಡ್ತಾಯಿದ್ದೀವಿ. ಅದು ಆದ ನಂತರ ಅರಿವು ನೆರವು ಕಾರ್ಯಕ್ರಮ ಸ್ಕೂಲುಗಳಲ್ಲಿ ಮಾಡೋದಕ್ಕೆ ಒಂದು ಯೋಚನೆ ಮಾಡಿದ್ದೀವಿ. ನಿರಂತರವಾಗಿ ನಾವು ಕಾರ್ಯಕ್ರಮಗಳು ನಮ್ಮ ಸಂಸ್ಥೆ ಮೂಲ ನಡೆಸ್ಕೊಂಡು ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಅದಕ್ಕೆ ಎಲ್ಲ ಪ್ರತಿಯೊಬ್ಬರದೇ ಸಹಕಾರ ನನಗಿದೆ. ಅವರೆಲ್ಲರ ಸಹಕಾರದಲ್ಲಿ ಅವರ ಸಹಾಯತೆಯನ್ನು ನಾನು ಮುಂದುವರಿಸ್ತೀನಿ. ಮುಂದೆ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಅಕ್ಷಯ ಬ್ಲಡ್ ಕ್ಯಾಂಪನ್ನು ನಾವು ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಸುಗುಣ ಆಸ್ಪತ್ರೆಯನ್ನು ಹೆಲ್ತ್ ಮಾಡಿಸ್ತಾ ಇದ್ದೀವಿ, ಹೆಲ್ತ್ ಕ್ಯಾಂಪ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಇವರು ಒಂದು 50 ಜನ 80 ಜನ ಒಂದು ಬ್ಲಡ್ ಕೊಡೋದಕ್ಕೆ ರೆಡಿಯಾಗಿದ್ದೀವಿ ಸರ್. ರಕ್ತದಾನಿಗಳಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಬ್ಲಡ್ ಇಲ್ಲದೆ ಪೇಷಂಟ್ಗಳಾಗಲಿ ಆಕ್ಸಿಡೆಂಟ್ಗಳಾಗಲಿ ಎಷ್ಟೋ ಜನಕ್ಕೆ ಬ್ಲಡ್ ಇಲ್ಲದೆ ಅವರ ಜೀವ ಹೋಗ್ತಾ ಇದ್ದೀವಿ. ಆದರೆ ಅದು ಆಗಬಾರ್ದು. ನಮ್ಮ ಕೈಯಲ್ಲಿ ಆಗದಷ್ಟು ಬ್ಲಡ್ ಕಲೆಕ್ಟ್ ಮಾಡಿ ಪೇಷಂಟ್ಗಳಿಗೂ ಕೊಡೋಣ, ಅವರ ಒಂದು ಜೀವ ಉಳಿಸೋಕ್ಕೆ ಅನುಕೂಲವಾಗುತ್ತೆ ಅಂತ ಉದ್ದೇಶದಲ್ಲಿ ಮಾಡ್ತಾಯಿದ್ದೀವಿ. ಸರ್ವೋದಯ ಶಾಂತಿ ಸೇನೆ ಅನ್ನುವಂಥ ಒಂದು ಪ್ರತಿಷ್ಠಾನದ ವತಿಯಿಂದ ಒಂದು ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ವಿ. ಇದಕ್ಕೆ ಈ ಟ್ರಸ್ಟ್ಗೆ ಅಧ್ಯಕ್ಷರಾದಂಥವರು ಅನಿತಾ ಕೃಷ್ಣಮೂರ್ತಿಯವರು. ಇವರು ಸುಮಾರು ವರ್ಷಗಳಿಂದ 16 ವರ್ಷಗಳಿಂದ ನಿರಂತರ ಸೇವೆ ಮಾಡಿಕೊಂಡು ಬರ್ತಿದ್ದಾರೆ. ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಸಾಧನೆ ಅಪಾರವಾದದ್ದು. ಇವತ್ತು ಒಂದು ರಕ್ತದಾನ ಶಿಬಿರ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದು ಈ ರಕ್ತದಾನ ಶಿಬಿರವನ್ನು ಆರಂಭಿಸಿದ್ದಾರೆ. ಬೆಳಗ್ಗೆಯಿಂದ ನೂರಾರು ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಜನ ಕೊಡ್ತಿದ್ದಾರೆ. ಇದರಿಂದ ಬಹಳ ಉಪಯೋಗ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಕಲ್ಪನೆ.